ನಾವೆಲ್ಲ ಚಿಕ್ಕವರಿರಬೇಕಾದ್ರೆ ನಮಗೆ ತುಂಬ ಆಸೆ ಇರುತ್ತೆ. ಮುಂದೆ ನಾವು ತುಂಬ ಚೆನ್ನಾಗಿ ದುಡಿಬೇಕು, ನಮ್ಮ ಪೇರೆಂಟ್ಸ್‌ನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಸ್ವಂತ ಮನೆ ಕಟ್ಟಿಸ್ಬೇಕು, ಈ ಥರ ತುಂಬ ಆಸೆ ಇರುತ್ತೆ. ಬಟ್ ದೊಡ್ಡವರಾಗ್ತಾ ಇದ್ದಂಗೆಲ್ಲ ಇದೆಲ್ಲ ನಿಜ ಆಗುತ್ತೋ ಇಲ್ಲೋ ಅನ್ನೋ ಡೌಟ್ ಶುರುವಾಗುತ್ತೆ. ಯಾಕೆ ಈ ಥರ ಆಗೋದು? ಏನು ಇದಕ್ಕೆ ಪ್ರಾಬ್ಲಮ್ಮು? ಸೊ ಅಂತಂದರೆ ಒನ್ ಆಫ್ ದಿ ಮೇನ್ ಪ್ರಾಬ್ಲಮ್ ಅಂತಂದರೆ ಅದು ದುಡ್ಡು, ಹಣ. ಸೊ ಯಾಕಂತಂದರೆ ಇವತ್ತಿನ ಕಾಲದಲ್ಲಿ ನೀವೇನಾದರೂ ಜಾಬ್ ಮಾಡಿ ಇದನ್ನೆಲ್ಲ ನೀವು ಮಾಡ್ತೀನಿ ಅಂತಂದರೆ ಅದು ಒಂದು ದೊಡ್ಡ ಸುಳ್ಳು. ಯಾಕಂತಂದರೆ ಇವತ್ತು ಎಲ್ಲರೂ ಕೂಡ ಹೈಯರ್ ಸ್ಟಡೀಸ್ ಮಾಡ್ತಿದ್ದಾರೆ. ಎಲ್ಲರ ಹತ್ರನೂ ಡಿಗ್ರಿ ಇದೆ, ಡಬಲ್ ಡಿಗ್ರೀಸ್ ಇದೆ. ಬಟ್ ಆದರೂ ಕೂಡ ಜಾಬ್ ಸಿಗ್ತಾ ಇಲ್ಲ. ಸಿಕ್ಕಿದ್ರೂ ಕೂಡ ಅವರು ಬರೀ 10,000 15,000ಕ್ಕೆ ಜಾಬ್ ಮಾಡ್ತಿದ್ದಾರೆ. ಆದರೆ ನಾವು ಸ್ಕೂಲ್ ಮತ್ತು ಕಾಲೇಜಲ್ಲಿ ಪೇ ಮಾಡಿರೋ ಫೀಸ್ ಬಂದು ಲಕ್ಷಗಟ್ಟಲೆ. ಹಾಗಾದರೆ ಇದಕ್ಕೆ ಸೊಲ್ಯೂಷನ್ ಏನು? ಯಾವ ಥರ ನಾವೆಲ್ಲ ಇದನ್ನೆಲ್ಲ ಮಾಡ್ಬೋದು ಅಂತಂದರೆ, ಸೊ ನನ್ನ ಪ್ರಕಾರ ಇದಕ್ಕೆ ಸೊಲ್ಯೂಷನ್ನು ಡಿಜಿಟಲ್‌ಪ್ರೆನ್ಯೂರ್. ಹೌದು, ನಾನು ಮಾತಾಡ್ತಾ ಇರೋ ಕಂಪನಿ ನೇಮ್ ಬಂದು ಡಿಜಿಟಲ್‌ಪ್ರೆನ್ಯೂರ್ ಅಂತ. ಸೊ ನನ್ನ ಹೆಸರು ಸುಷ್ಮಿತಾ. ಸೊ ಈ ಡಿಜಿಟಲ್‌ಪ್ರೆನ್ಯೂರ್ ಕಂಪನಿ ಇದೇ ಥರ ಲಕ್ಷಗಟ್ಟಲೆ ಜನರಿಗೆ ಸೊ ಒಂದು ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿಯನ್ನು ಪ್ರೊವೈಡ್ ಮಾಡ್ತಾ ಇದೆ. ಸೊ ಹಾಗಾದರೆ ಡಿಜಿಟಲ್‌ಪ್ರೆನ್ಯೂರ್ ಅಂದರೆ ಏನು? ಇಲ್ಲಿ ಯಾರೆಲ್ಲ ವರ್ಕ್ ಮಾಡ್ಬೋದು? ಸೊ ಈ ಕಂಪನಿ ಲೀಗಲ್ಲೋ ಅಥವಾ ಫೇಕೋ? ಸೊ ನಾವಿಲ್ಲಿ ಯಾವ ಥರ ಅರ್ನ್ ಮಾಡ್ಬೋದು ದುಡ್ಡನ್ನು? ಆ್ಯಂಡ್ ಈ ಕಂಪನಿಯಿಂದ ನಮಗೇನೆಲ್ಲ ಎಕ್ಸ್ಟ್ರಾ ಬೆನಿಫಿಟ್ಸ್ ಇದೆ? ಸೊ ಈ ಥರ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. ಸೊ ನೀವು ಕೂಡ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬಾರ್ದು ಅಂತಂದರೆ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ಎಂಡ್ ತನಕ ಕಂಪ್ಲೀಟಾಗಿ ನೋಡಿ. ಈ ಎಲ್ಲ ಕ್ವೆಶ್ಚನ್ಸಿಗೂ ಆನ್ಸರ್ ಮಾಡೋಕ್ಕಿಂತ ಮುಂಚೆ ಈ ಕಂಪನಿಯ ಒಂದಿಷ್ಟು ಟಾಪ್ ಅರ್ನರ್ಸನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಟಾಪ್ 1 ಅರ್ನರು ಓಶಿನ್ ಅಂತ ಇವ್ರ ಹೆಸರು. ಇವರು ಇಲ್ಲಿ ತನಕ ಈ ಕಂಪನಿಯಿಂದ 2 ಕೋಟಿಗಿಂತ ಜಾಸ್ತಿ ದುಡ್ಡನ್ನು ಅರ್ನ್ ಮಾಡಿದ್ದಾರೆ. ಅದೇ ಥರ ರೇಷ್ಮಾ ಆ್ಯಂಡ್ ಐಶ್ ಫಾತಿಮಾ ಇವರು 90 ಲ್ಯಾಕ್ಸ್ ಅರ್ನ್ ಮಾಡಿದ್ದಾರೆ. ಸೊ ಅದೇ ಥರ ತರಂಗಿಣಿ ಆ್ಯಂಡ್ ಪರಂಜ್ಯೋತು ಇವರು 70 ಲ್ಯಾಕ್ಸ್ ಅರ್ನ್ ಮಾಡಿದ್ದಾರೆ. ಮಧುಶ್ರೀ 60 ಲ್ಯಾಕ್ಸು. ಅದೇ ಥರ ಸಿಮಿ ಇವರು 50 ಲ್ಯಾಕ್ಸ್ಗಿಂತ ಜಾಸ್ತಿ ಅರ್ನ್ ಮಾಡಿದ್ದಾರೆ. ಇದೇ ಥರ ಲಕ್ಷಗಟ್ಟಲೆ ಸ್ಟೂಡೆಂಟ್ಸು ಈ ಕಂಪನಿಯಿಂದ ತುಂಬ ಚೆನ್ನಾಗಿ ಅರ್ನ್ ಮಾಡ್ತಿದ್ದಾರೆ. ಸೊ ಇದನ್ನೆಲ್ಲ ನೀವು ಕೇಳಿದ ತಕ್ಷಣ ಇದು ನಿಜವಾಗ್ಲೂ ಸಾಧ್ಯನಾ? ಆನ್ಲೈನಲ್ಲಿ ನಾವು ಇಷ್ಟೊಂದು ದುಡ್ಡು ಅರ್ನ್ ಮಾಡೋಕ್ಕಾಗುತ್ತಾ? ಅದು ಕೂಡ ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಡೌಟ್ ಬರ್ಬೋದು. ಸೊ ಇದೆಲ್ಲ ಕೂಡ ನಿಜ. ಸೊ ಅದಕ್ಕೆ ಪ್ರೂಫ್ಸ್ಗೆ ಅಂತ ನಿಮಗೆ ನಾನು ಅವ್ರ ಫೋಟೋಸ್ ಕೂಡ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇವರೆಲ್ಲ ಕೂಡ ಝೀರೋಯಿಂದ ಅವ್ರ ಜರ್ನಿನ ಸ್ಟಾರ್ಟ್ ಮಾಡಿದ್ದು. ಅವರು ಝೀರೋಯಿಂದ ಸ್ಟಾರ್ಟ್ ಮಾಡಿ ಇಷ್ಟೊಂದು ದುಡ್ಡು ಅರ್ನ್ ಮಾಡ್ತಿದ್ದಾರೆ ಅಂತಂದರೆ ಸೊ ನೀವು ಕೂಡ ನಿಜವಾಗ್ಲೂ ಟ್ರೈನಿಂಗ್ಸನ್ನು ಕಲಿತ್ಕೊಂಡು ನೀವು ಕೂಡ ಅರ್ನ್ ಮಾಡ್ಬೋದು. ಸೊ ಹಾಗಾದರೆ ನಮ್ಮ ಫಸ್ಟ್ ಕ್ವೆಶ್ಚನ್ ಇರೋದು ಡಿಜಿಟಲ್‌ಪ್ರೆನ್ಯೂರ್ ಅಂದರೆ ಏನು ಅನ್ನೋದು. ಸೊ ಇದು ಒಂದು ಗೌರ್ಮೆಂಟ್ ರಿಜಿಸ್ಟರ್ಡ್ ಎಡ್ಟೆಕ್ ಪ್ಲ್ಯಾಟ್ಫಾರ್ಮು. ಅಂದರೆ ನೀವು ಇಲ್ಲಿ ಬೇರೆ ಬೇರೆ ಡಿಜಿಟಲ್ ಸ್ಕಿಲ್ಸ್ಗಳನ್ನು ಕಲಿತ್ಕೊಂಡು ಸೊ ಆ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡಿ ನೀವು ದುಡ್ಡನ್ನು ಅರ್ನ್ ಮಾಡ್ಬೋದು. ಸೊ ಹಾಗಾದರೆ ಈ ಡಿಜಿಟಲ್ ಸ್ಕಿಲ್ಸು ಯಾಕೆ ಇಷ್ಟು ಇಂಪಾರ್ಟೆಂಟು ಅಂತ ನಿಮ್ಗೆ ಅನ್ನಿಸ್ಬೋದು. ಸೊ ಒಂದು ಸರ್ತಿ ನೀವೇ ಯೋಚನೆ ಮಾಡಿ. ಸೊ ಲಾಕ್ಡೌನ್ ಆದಮೇಲೆ ನಾವು ಕಂಪ್ಲೀಟ್ಲಿ ಎಲ್ಲದಕ್ಕೂ ಆನ್ಲೈನಲ್ಲೇ ಡಿಪೆಂಡ್ ಆಗಿದ್ದೀವಿ. ಸೊ ಯಾರಿಗಾದರೂ ಪೇಮೆಂಟ್ ಮಾಡೋದಿದ್ದರೆ ಆನ್ಲೈನಲ್ಲಿ, ಫುಡ್ ಆರ್ಡ್ರ್ ಮಾಡೋದು ಆನ್ಲೈನಲ್ಲಿ, ಡ್ರೆಸ್ ಆರ್ಡ್ರ್ ಮಾಡೋದು, ಸೊ ಎಲ್ಲ ಕೂಡ ಆನ್ಲೈನಲ್ಲೇ ಮಾಡ್ತಾಯಿದ್ದೀವಿ. ಹಾಗಾದರೆ ದುಡ್ಡನ್ನು ಯಾಕೆ ಆನ್ಲೈನಿಂದ ಅರ್ನ್ ಮಾಡಬಾರ್ದು ಅನ್ನೋದು ಕಾನ್ಸೆಪ್ಟು. ಸೊ ನೀವೇ ಯೋಚನೆ ಮಾಡಿ, ಹೌದಲ್ವಾ? ಸೊ ಆ್ಯಂಡ್ ಈ ಕಂಪನಿಯ CEO ಅವ್ರ ಫೌಂಡರ್, ಸೊ ಅವ್ರ ಹೆಸರು ಅಶುತೋಷ್ ಪ್ರತಿಹಸ್ತ್ ಅಂತ. ಸೊ ಅವ್ರ ಫೋಟೋ ಕೂಡ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಸೊ ನಮ್ಮ ನೆಕ್ಸ್ಟ್ ಕ್ವೆಶ್ಚನ್ನು ಇಲ್ಲಿ ಯಾರೆಲ್ಲ ವರ್ಕ್ ಮಾಡಬಹುದು ಅನ್ನೋದು. ಸೊ ನೋಡಿ, ಸ್ಪೆಸಿಫಿಕ್ ಆಗಿ ಈ ವರ್ಕಿಗೆ ಯಾವುದೇ ಥರ ಕ್ವಾಲಿಫಿಕೇಷನ್ ನೆಸೆಸರಿ ಇಲ್ಲ. ಸೊ ನೀವು ಹೌಸ್ ವೈಫ್ ಆಗಿದ್ದರು, ಸ್ಟೂಡೆಂಟ್ ಆಗಿದ್ದರು, ಜಾಬ್ ಹೋಲ್ಡರ್ ಆಗಿದ್ದರು ಅಥವಾ ಏನೇ ಮಾಡ್ತಾ ಇದ್ದರೂ ಕೂಡ ಸೊ ಈ ವರ್ಕನ್ನು ಮಾಡ್ಬೋದು. ಅಂತಂದರೆ ಇದಕ್ಕೆ ಯಾವುದೇ ಥರ ಏಜ್ ಲಿಮಿಟ್ ಆಗಲಿ ಅಥವಾ ಟೈಮ್ ಲಿಮಿಟ್ ಕೂಡ ಇರೋದಿಲ್ಲ. ಅಂತಂದರೆ ಇದನ್ನು ನೀವು ಪಾರ್ಟ್ ಟೈಮ್ ಆಗಿನೂ ಅಥವಾ ಫುಲ್ ಟೈಮ್ ವರ್ಕ್ ಆಗಿನೂ ಮಾಡ್ಬೋದು. ಸೊ ಎಲ್ಲರಿಗೂ ಒಂದು ದೊಡ್ಡ ಡೌಟ್ ಇರೋದು ಏನಂತಂದರೆ ಈ ಕಂಪನಿ ರಿಯಲ್ಲೋ ಅಥವಾ ಏನಾದರೂ ಫೇಕ್ ಇರ್ಬೋದಾ ಅನ್ನೋದು. ಸೊ ಮುಂಚೆನೇ ಹೇಳಿರೋ ಪ್ರಕಾರ ಇದು ಒಂದು ಗೌರ್ಮೆಂಟ್ ರಿಜಿಸ್ಟರ್ಡ್ ಪ್ಲ್ಯಾಟ್ಫಾರ್ಮು. ಇದು ಯಾವುದೇ ಥರ ಫೇಕ್ ಅಲ್ಲ. ಸೊ ಗೌರ್ಮೆಂಟ್ ಸರ್ಟಿಫಿಕೇಟ್ಸನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಬಹಳ ನ್ಯೂಸ್ ಪೇಪರ್ಸಲ್ಲಿ, ನ್ಯೂಸ್ ಚಾನೆಲ್ಸಲ್ಲಿ ಕೂಡ ಈ ಕಂಪನಿ ಬಗ್ಗೆ ಹೇಳಿದ್ದಾರೆ. ಸೊ ಅದನ್ನು ನೀವು ನೋಡ್ತಾ ಇದ್ದೀರಾ. ಓಕೆ, ನೆಕ್ಸ್ಟು ಇಂಪಾರ್ಟೆಂಟ್ ಕ್ವೆಶ್ಚನ್ ಏನಂತಂದರೆ ಇಲ್ಲಿ ನಾವು ಯಾವ ಥರ ವರ್ಕ್ ಮಾಡಿ ದುಡ್ಡನ್ನು ಅರ್ನ್ ಮಾಡಬಹುದು ಅನ್ನೋದು. ಸೊ ಇದು ತುಂಬಾ ಇಂಪಾರ್ಟೆಂಟು, ತುಂಬ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಸೊ ನೀವಿಲ್ಲಿ 2 ರೀತಿಯಲ್ಲಿ ದುಡ್ಡನ್ನು ಅರ್ನ್ ಮಾಡ್ಬೋದು, 2 ವೇಸಲ್ಲಿ ಅರ್ನ್ ಮಾಡ್ಬೋದು. ಒಂದು ಫ್ರೀಲಾನ್ಸಿಂಗ್, ಇನ್ನೊಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ. ಹಾಗಂದರೆ ಇದರ ಅರ್ಥ ಏನು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾಕೆ ಈ 2 ಸ್ಕಿಲ್ಸು ಇಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಸೊ ನೀವೇನಾದರೂ ಗೂಗಲಲ್ಲಿ ಬೆಸ್ಟ್ ಆ್ಯಂಡ್ ಈಸಿ ವೇಸ್ ಟು ಅರ್ನ್ ಮನಿ ಆನ್ಲೈನ್ ಅಂತ ಸರ್ಚ್ ಮಾಡಿದ್ರೆ ಸೊ ಸ್ಟಾರ್ಟಿಂಗ್ ಬರೋದೇ ಇವು 2 ಸ್ಕಿಲ್ಸು. ಸೊ ಗೂಗಲ್ ಹೇಳ್ತಾ ಇದೆ ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು ಯಾಕೆ ಈ 2 ಸ್ಕಿಲ್ಸು ಅಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು. ಹಾಗಾದರೆ ಫ್ರೀಲಾನ್ಸಿಂಗ್ ಆ್ಯಂಡ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನು?
ಸೊ ಫಸ್ಟು ಫ್ರೀಲಾನ್ಸಿಂಗ್ ಅಂದರೆ ಈಗ ಟ್ರೆಂಡಿಂಗಲ್ಲಿರೋ ಡಿಜಿಟಲ್ ಸ್ಕಿಲ್ಸ್ಗಳನ್ನು ನೀವು ಕಲಿತ್ಕೊಂಡು ಅದಕ್ಕೆ ವರ್ಕ್ ಮಾಡಿ ದುಡ್ಡನ್ನು ಅರ್ನ್ ಮಾಡ್ಬೋದು. ಸೊ ಹಾಗಾದರೆ ಡಿಜಿಟಲ್ ಸ್ಕಿಲ್ಸ್ಗಳಂದರೆ ಯಾವುವು? ಒಂದಿಷ್ಟು ಎಕ್ಸಾಂಪಲ್ಸ್ ಹೇಳಬೇಕು ಅಂತಂದರೆ ಲೈಕ್ ವಿಡಿಯೋ ಎಡಿಟಿಂಗು, ಗ್ರಾಫಿಕ್ ಡಿಸೈನಿಂಗು, ಸ್ಟಾಕ್ ಮಾರ್ಕೆಟು, ಫೇಸ್ಬುಕ್ ಆ್ಯಡ್ಸು. ಇದೇ ಥರ ಈ ಕಂಪನಿಯಲ್ಲಿ 35+ ಕೋರ್ಸಸ್ಸು ನಿಮಗೆ ಕಲೀಲಿಕ್ಕೆ ಸಿಗುತ್ತೆ. ಸೊ ನೀವು ಇಷ್ಟು ಕೋರ್ಸಸ್ಸಲ್ಲಿ ಯಾವುದಾದ್ರೂ ಸ್ಕಿಲ್ಸ್ಗಳನ್ನು ಕಲಿತ್ಕೊಂಡು ಫ್ರೀಲಾನ್ಸಿಂಗ್ ಜಾಬ್ಗೆ ಅಪ್ಲೈ ಮಾಡ್ಬೋದು. ಸೊ ಒಂದು ಬೆಸ್ಟ್ ಏನಂತಂದರೆ ಇದೇ ಕಂಪನಿಯವರು ಫ್ರೀಲಾನ್ಸಿಂಗ್ ಜಾಬ್ಗೆ ಅಪ್ಲೈ ಮಾಡೋ ಆಪರ್ಚುನಿಟಿನೂ ಕೊಡ್ತಾರೆ. ಸೊ ಇಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಅದೇ ಥರ ಬೇರೆ ಫ್ರೀಲಾನ್ಸಿಂಗ್ ವೆಬ್ಸೈಟ್ಸಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದು. ಅದ್ರ ಜೊತೆಗೆ ಇದೇ ಕಂಪ್ನಿಯವರು ರೀಸೆಂಟ್ಲಿ ಒಂದು lancers.com ಅನ್ನೋ ಫ್ರೀಲಾನ್ಸಿಂಗ್ ವೆಬ್ಸೈಟ್ನ ಓಪನ್ ಮಾಡಿದ್ದಾರೆ. ಸೊ ಹಾಗಾಗಿ ನೀವು ಇದೇ ಕಂಪನಿಯವರಾಗಿದ್ದರೆ ನಿಮಗೆ ಜಾಸ್ತಿ ಆಪರ್ಚುನಿಟೀಸ್ ಸಿಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಇರೋದು ಅಫಿಲಿಯೇಟ್ ಮಾರ್ಕೆಟಿಂಗು. ಸೊ ಅಮೆಝಾನು, ಫ್ಲಿಪ್ಕಾರ್ಟು ಈ ಥರ ಎಲ್ಲ ದೊಡ್ಡ ದೊಡ್ಡ ಕಂಪನೀಸು ಕೂಡ ಅಫಿಲಿಯೇಟ್ ಮಾರ್ಕೆಟಿಂಗಿಂದನೇ ವರ್ಕ್ ಮಾಡೋದು. ಸೊ ತುಂಬ ಜನ ರೀಲ್ಸ್ ಕ್ರಿಯೇಟರ್ಸನ್ನು ನೀವು ನೋಡಿರ್ಬೋದು. ಅವರು ಯಾವಾಗಾದರೂ ಯಾವುದಾದ್ರೂ ಬ್ಯೂಟಿ ಪ್ರಾಡಕ್ಟ್ ಆಗಲಿ, ಕಿಚನ್ ಪ್ರಾಡಕ್ಟ್ ಆಗಲಿ ಇದನ್ನೆಲ್ಲ ಶೋ ತೋರಿಸ್ತಿರ್ತಾರೆ. ಅದನ್ನು ತೋರಿಸಿ ಅವ್ರು ಹೇಳ್ತಾರೆ, ಸೊ ಈ ಪ್ರಾಡಕ್ಟನ್ನು ನಾನು ಯೂಸ್ ಮಾಡ್ತಿದ್ದೀನಿ. ಸೊ ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಬೇಕಾಗಿದ್ದರೆ ನನ್ನ ಲಿಂಕಿಂದ ಅಥವಾ ನನ್ನ ಒಂದು ಕೋಡನ್ನು ಯೂಸ್ ಮಾಡಿ ನೀವು ಬೈ ಮಾಡಿದ್ರೆ ಸೊ 20-30% ನಿಮಗೆ ಪ್ರಾಡಕ್ಟ್ ಮೇಲೆ ಆಫ್ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಆವಾಗ ನಾವೇನಾದರೂ ಆ ಪ್ರಾಡಕ್ಟು ನಮಗೆ ಬೇಕಾಗಿತ್ತು, ಅದರ ಅವಶ್ಯಕತೆ ನಮಗಿತ್ತು ಅಂತಂದರೆ ಅವರ ಲಿಂಕಿಂದ ಅಥವಾ ಅವರ ಕೋಡಿಂದ ನಾವೇನಾದರೂ ಅದನ್ನು ಪರ್ಚೇಸ್ ಮಾಡಿದ್ವಿ ಅಂತಂದರೆ ಆ ಕಂಪನಿಯವರು ಆ ಕ್ರಿಯೇಟರಿಗೆ ಒಂದಿಷ್ಟು ಕಮಿಷನ್ ಅಂತ ಕೊಡ್ತಾರೆ, ಅಂದರೆ ಒಂದಿಷ್ಟು ದುಡ್ಡನ್ನು ಕೊಡ್ತಾರೆ. ಇದನ್ನು ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಸೊ ಇದೇ ಥರ ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಆಪರ್ಚುನಿಟಿ ಈ ಕಂಪನಿ ಆಡಿಸ್ಟ್ರಿಬ್ಯೂಟರ್ ಕೂಡ ನಿಮಗೆ ಕೊಡುತ್ತೆ. ಸೊ ಅಲ್ಲಿ ಫಿಸಿಕಲ್ ಪ್ರಾಡಕ್ಟ್ಸ್ ಇರುತ್ತೆ ಲೈಕ್ ಬ್ಯೂಟಿ ಪ್ರಾಡಕ್ಟು ಅಥವಾ ಕಿಚನ್ ಪ್ರಾಡಕ್ಟು, ಬಟ್ ಇಲ್ಲಿ ಡಿಜಿಟಲ್ ಪ್ರಾಡಕ್ಟ್ಸ್ ಇರುತ್ತೆ. ಅಂತಂದರೆ ಈ ಕಂಪನಿಯ 5 ಡಿಫ್ರೆಂಟ್ ಪ್ಯಾಕೇಜಸ್ ಇದೆ. ಸೊ ಇದೇ 5 ಡಿಫ್ರೆಂಟ್ ಪ್ಯಾಕೇಜಸನ್ನು ನೀವು ಬೇರೆಯವರಿಗೆ ಪ್ರಮೋಟ್ ಮಾಡೋದ್ರಿಂದ, ಅಂತಂದರೆ ಬೇರೆಯವರು ನಿಮ್ಮ ಲಿಂಕಿಂದ ಅಥವಾ ನಿಮ್ಮ ಪರ್ಸ್ನಲ್ ಪ್ರೊಮೋ ಕೋಡಿಂದ ಏನಾದರೂ ಪರ್ಚೇಸ್ ಮಾಡಿದ್ರು ಅಂತಂದರೆ ಆವಾಗ ನಿಮಗೆ ಈ ಕಂಪನಿಯವರು 70% ಕಮಿಷನ್ ಕೊಡ್ತಾರೆ. ಹೌದು, ಇದು ತುಂಬಾ ಜಾಸ್ತಿ. ಈ ಅಫಿಲಿಯೇಟ್ ಮಾರ್ಕೆಟಿಂಗಿಂದ ನೀವು ತುಂಬ ಚೆನ್ನಾಗಿ ದುಡ್ಡನ್ನು ಅರ್ನ್ ಮಾಡ್ಬೋದು. ಸೊ ನೆಕ್ಸ್ಟು ಡೌಟ್ ಬರೋದು ಏನಂತಂದರೆ ನೀವು ಹೇಗೆ ಈ ಕಂಪ್ನೀಲಿ ಈಗ ಜಾಯ್ನ್ ಆಗ್ಬೋದು ಅನ್ನೋದು. ಸೊ ನೀವು ಕೂಡ ಈ ಕಂಪ್ನೀಲಿ ಜಾಯ್ನ್ ಆಗಬೇಕು ಅಂತಂದರೆ ಈ 5 ಪ್ಯಾಕೇಜಸಲ್ಲಿ ಯಾವುದಾದ್ರೂ ಒಂದು ಪ್ಯಾಕೇಜಿಂದ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಬೇಕು. ಅಂದರೆ ಒಂದು ಪ್ಯಾಕೇಜ್ನ ಪರ್ಚೇಸ್ ಮಾಡಬೇಕು, ಅದಕ್ಕೆ ಇನ್ವೆಸ್ಟ್ ಮಾಡಬೇಕು. ಸೊ ಇನ್ವೆಸ್ಟ್ ಅಂತ ಮಾತು ಕೇಳಿದ ತಕ್ಷಣ ತುಂಬ ಜನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀರಾ. ಯಾಕಂತಂದರೆ ಯಾರಿಗೂ ಕೂಡ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಇನ್ವೆಸ್ಟ್ ಮಾಡಬೇಕು ಅಂದರೂ ಕೂಡ ದುಡ್ಡಿಲ್ಲ ಬಟ್ ಅನ್ಕೋತೀರಾ ನೀವು. ಸೊ ಒಂದು ಸರ್ತಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತೀನಿ. ಸೊ ಒಂದು ಸರ್ತಿ ನೀವೇ ಯೋಚನೆ ಮಾಡಿ, ಇಷ್ಟು ಚೆನ್ನಾಗಿ ಲಕ್ಷಗಟ್ಟಲೆ ನೀವು ಅರ್ನ್ ಮಾಡಬಹುದು ಅಂತಂದರೆ ಸೊ ಇದು ಫ್ರೀಯಲ್ಲಿ ಸಿಗೋಕ್ಕೆ ಹೇಗೆ ಸಾಧ್ಯ? ಅಕಸ್ಮಾತ್ ಫ್ರೀಯಲ್ಲಿ ಸಿಕ್ಕಿದ್ರೆ ಎಲ್ಲರೂ ಕೂಡ ಇದನ್ನೇ ಮಾಡ್ತಾಯಿದ್ರು, ಹೌದಲ್ವಾ? ಸೊ ನೀವೇನಾದರೂ ಫ್ರೀಯಲ್ಲಿ ಜಾಬ್ ಹುಡುಕ್ತಾ ಇದ್ದೀರಾ ಅಥವಾ ನಾನು ಇನ್ವೆಸ್ಟ್ ಮಾಡ್ದೇ ವರ್ಕ್ ಮಾಡ್ತೀನಿ ಅಂತ ಹುಡುಕ್ತಾ ಇದ್ದೀರಾ ಅಂತಂದರೆ ಸೊ ದಯವಿಟ್ಟು ನಿಮ್ಮ ಟೈಮ್ನ ವೇಸ್ಟ್ ಮಾಡ್ಕೋಬೇಡಿ. ಆ ಥರ ವಿತೌಟ್ ಇನ್ವೆಸ್ಟ್ಮೆಂಟ್ ಇರೋ ಜಾಬು ಯಾವುದೂ ಕೂಡ ಸಿಗಲ್ಲ. ಸೊ ಯಾರೆಲ್ಲ ಕೂಡ ಈ ಕಂಪ್ನೀಲಿ ಅರ್ನ್ ಮಾಡ್ತಿದ್ದಾರೆ ಅವರೆಲ್ಲ ಕೂಡ ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡಿದ್ದಾರೆ. ನೀವು ಕೂಡ ಇನ್ವೆಸ್ಟ್ ಮಾಡಿ ಆಮೇಲೆ ನೀವು ಕೂಡ ತುಂಬ ಚೆನ್ನಾಗಿ ಅರ್ನ್ ಮಾಡ್ಬೋದು. ಹಾಗಾಗಿ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಅಂತಲೇ ಹೇಳ್ತೀನಿ. ಹಾಗಾದರೆ ಕಂಪನಿ ಬಗ್ಗೆ ಎಲ್ಲ ನಿಮ್ಮ ಡೌಟ್ಸು ಕ್ಲಿಯರ್ ಆಯಿತು ಅನ್ಕೋತೀನಿ. ಇನ್ನು ಉಳಿದಿರೋದು ಈ 5 ಪ್ಯಾಕೇಜಸ್ ಬಗ್ಗೆ ಡೀಟೇಲ್ಸು. ಸೊ ಫಸ್ಟ್ ಪ್ಯಾಕೇಜ್ ಇರೋದು ಎಲೀಟ್ ಪ್ಯಾಕೇಜ್ ಅಂತ. ಇದು ಸ್ಮಾಲೆಸ್ಟ್ ಪ್ಯಾಕೇಜು. ಸೊ ಈ ಪ್ಯಾಕೇಜ್ನ ಒರಿಜಿನಲ್ ಪ್ರೈಸ್ ಇರೋದು 6000. ಬಟ್ ನೀವು ನನ್ನ ಪರ್ಸ್ನಲ್ ಪ್ರೊಮೋ ಕೋಡ್ ಯೂಸ್ ಮಾಡೋದ್ರಿಂದ ಬರೀ 3540ಗೆ ಈ ಪ್ಯಾಕೇಜ್ನ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಈ ಪ್ಯಾಕೇಜಲ್ಲಿ ನಿಮಗೆ 9+ ಕೋರ್ಸಸ್ಗಳು ಸಿಗುತ್ತೆ. ಸೆಕೆಂಡ್ ಪ್ಯಾಕೇಜ್ ಹೆಸರು ಬಂದು ಪ್ರೋ ಪ್ಯಾಕೇಜ್ ಅಂತ. ಸೊ ಈ ಪ್ಯಾಕೇಜಿದ್ದು ಒರಿಜಿನಲ್ ಪ್ರೈಸು 11,800 ಇದೆ. ಬಟ್ ನನ್ನ ಪರ್ಸ್ನಲ್ ಪ್ರೊಮೋ ಕೋಡಿಂದ ನಿಮಗೆ ಇದು ಜಸ್ಟ್ 6,999ಗೆ ಸಿಗುತ್ತೆ. ಆ್ಯಂಡ್ ಈ ಪ್ಯಾಕೇಜಲ್ಲಿ ನಿಮಗೆ 18+ ಕೋರ್ಸಸ್ಗಳು ಕೂಡ ಸಿಗುತ್ತೆ. ನೆಕ್ಸ್ಟು ಥರ್ಡ್ ಪ್ಯಾಕೇಜ್ ನೇಮ್ ಬಂದು ಸುಪ್ರೀಮ್ ಅಂತ. ಸೊ ಇದು ಹೈಲಿ ರೆಕಮೆಂಡೆಡ್ ಪ್ಯಾಕೇಜು. ಸೊ ಈ ಪ್ಯಾಕೇಜಿನ ಒರಿಜಿನಲ್ ಪ್ರೈಸು 17,700 ಇದೆ. ಆದರೆ ನನ್ನ ಪ್ರೊಮೋ ಕೋಡ್ ಯೂಸ್ ಮಾಡೋದ್ರಿಂದ ನಿಮಗೆ ಜಸ್ಟ್ 11,800ಗೆ ಸಿಗುತ್ತೆ. ಆ್ಯಂಡ್ ಈ ಪ್ಯಾಕೇಜಲ್ಲಿ ನಿಮಗೆ 28+ ಕೋರ್ಸಸ್ಸು ಇರುತ್ತೆ. ಸೊ ಹಾಗಾದರೆ ನೆಕ್ಸ್ಟ್ ಫೋರ್ತ್ ಪ್ಯಾಕೇಜ್ ಇರೋದು ಫೈನಾನ್ಸ್ ಪ್ರೀಮಿಯಮ್ ಅಂತ. ಸೊ ಇದು ಅಗೇನ್ ಹೈಲಿ ರೆಕಮೆಂಡೆಡ್ ಪ್ಯಾಕೇಜು. ಯಾಕಂತಂದರೆ ಸ್ಟಾರ್ಟಿಂಗಲ್ಲಿ ನೀವೇನು ಟಾಪ್ ಅರ್ನರ್ಸ್ ನೋಡಿದ್ರಿ ಅವರೆಲ್ಲ ಕೂಡ ಇದೇ ಪ್ಯಾಕೇಜಿಂದ ಅವ್ರ ಜರ್ನಿನ ಸ್ಟಾರ್ಟ್ ಮಾಡಿದ್ದು. ಸೊ ಈ ಪ್ಯಾಕೇಜ್ನ ಒರಿಜಿನಲ್ ಪ್ರೈಸ್ ಇರೋದು 23,000. ಬಟ್ ನನ್ನ ಪ್ರೊಮೋ ಕೋಡನ್ನು ನೀವು ಯೂಸ್ ಮಾಡಿದ್ರಿ ಅಂತಂದರೆ ಜಸ್ಟು 15,999ಗೆ ನಿಮಗೆ ಈ ಪ್ಯಾಕೇಜ್ ಸಿಗುತ್ತೆ. ಆ್ಯಂಡ್ ಈ ಪ್ಯಾಕೇಜಲ್ಲಿ ನಿಮಗೆ 32+ ಕೋರ್ಸಸ್ಸು ಅವೈಲೇಬಲ್ ಇರುತ್ತೆ.
ಇನ್ನು ಉಳಿದಿರೋದು ಫಿಫ್ತ್ ಪ್ಯಾಕೇಜು, ಅದ್ರ ಹೆಸರು ಪ್ರೀಮಿಯಮ್ ಪ್ಲಸ್ ಅಂತ. ಸೊ ಇದನ್ನು ರೀಸೆಂಟಾಗಿ ಲಾಂಚ್ ಮಾಡಿದ್ದಾರೆ. ಆ್ಯಂಡ್ ಈ ಪ್ಯಾಕೇಜದ್ದು ಒರಿಜಿನಲ್ ಪ್ರೈಸು 29,999 ಇದೆ. ಬಟ್ ನನ್ನ ಪ್ರೊಮೋ ಕೋಡ್ ಯೂಸ್ ಮಾಡೋದ್ರಿಂದ ಅಗೇನ್ ನಿಮಗೆ ಇದು ಜಸ್ಟ್ 21,999ಗೆ ಸಿಗುತ್ತೆ. ಎಲ್ಲ ಪ್ಯಾಕೇಜಸ್ ಬಗ್ಗೆಯೂ ಡೀಟೇಲ್ಸು ನಿಮಗೆ ಕಂಪ್ಲೀಟಾಗಿ ಅರ್ಥ ಆಯಿತು ಅನ್ಕೋತೀನಿ. ಸೊ ಇನ್ನು ಉಳಿದಿರೋ ಲಾಸ್ಟ್ ಕ್ವೆಶನ್ ಏನಂತಂದರೆ, ಈ ಕಂಪನಿಯಾಗೆ ಏನಾದರೂ ಎಕ್ಸ್ಟ್ರಾ ಬೆನಿಫಿಟ್ಸ್ ಇದೆಯಾ ಅನ್ನೋದು. ಹೌದು, ಎಕ್ಸ್ಟ್ರಾ ಬೆನಿಫಿಟ್ಸ್ ಇದೆ. ಏನಂತಂದರೆ ಫ್ರೀ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಟ್ರಿಪ್ಸು. ಅಂದರೆ ಈ ಕಂಪನಿಯ ಟಾಪ್ ಅರ್ನರ್ಸಿಗೆ ಫ್ರೀ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಟ್ರಿಪ್ಗೆ ಕರ್ಕೊಂಡು ಹೋಗ್ತಾರೆ. ಈಗಾಗಲೇ ಮುಂಚೆ ಲಕ್ಷದ್ವೀಪು, ಮನಾಲಿ, ದುಬೈ ಹಾಗೆ ಬಾಲಿಗೆ ಕರ್ಕೊಂಡು ಹೋಗಿದ್ದಾರೆ. ಸೊ ಅದೇ ಥರ ಮುಂದೆ ಬರೋ ಟ್ರಿಪ್ಸಿಗೆ ಕ್ವಾಲಿಫೈ ಆಗಿರೋ ಸ್ಟೂಡೆಂಟ್ಸನ್ನು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೀವು ಕೂಡ ತುಂಬ ಚೆನ್ನಾಗಿ ಅರ್ನ್ ಮಾಡಿದ್ರಿ ಅಂತಂದರೆ ಫ್ರೀ ಟ್ರಿಪ್ಗೆ ಹೋಗಿ ಬರ್ಬೋದು. ಇನ್ನೊಂದು ಬೆನಿಫಿಟ್ ಏನಂತಂದರೆ, ಸೊ ಕಾನ್ಕ್ಲೇವ್ ಅಂತ, ಅಂದರೆ ಪ್ರತಿ ವರ್ಷ ಆ ವರ್ಷದ ಟಾಪ್ ಅರ್ನರ್ಸಿಗೆ ಒಂದು ಅವಾರ್ಡ್ ಫಂಕ್ಷನನ್ನು ಮಾಡ್ತಾರೆ, ಅಂದರೆ ರೆಕಾಗ್ನಿಷನ್ ಕೊಡ್ತಾರೆ. ಸೊ ರೀಸೆಂಟ್ಲಿ 4ನೇ ವರ್ಷದ ಕಾನ್ಕ್ಲೇವನ್ನು ಮಾಡಿರೋ ಫೋಟೋಸ್ನೂ ಕೂಡ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಇಲ್ಲಿಗೆ ನಿಮ್ಮ ಎಲ್ಲ ಡೌಟ್ಸು ಕೂಡ ಕ್ಲಿಯರ್ ಆಯಿತು ಅನ್ಕೋತೀನಿ. ಈಗ ನೀವು ನಿಮ್ಮ ಜರ್ನಿನ ಯಾವ ಪ್ಯಾಕೇಜಿಂದ ಸ್ಟಾರ್ಟ್ ಮಾಡ್ತೀರಾ ಅನ್ನೋದನ್ನು ನನ್ನ ವಾಟ್ಸಾಪ್ ನಂಬರಿಗೆ ಮೆಸೇಜ್ ಮಾಡಿ. ಸೊ ನನ್ನ ವಾಟ್ಸಾಪ್ ನಂಬರು ನಿಮ್ಮ ಹತ್ರ ಇದೆ ಅಂದ್ಕೊಂಡಿದ್ದೀನಿ, ಅದಕ್ಕೆ ಮೆಸೇಜ್ ಮಾಡಿ. ಸೊ ಯಾರೆಲ್ಲ ನನ್ನ ಜೊತೆ ಅವರ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ ಅವರಿಗೆ ನನ್ನ ಪರ್ಸ್ನಲ್ ಗೈಡೆನ್ಸ್ ಇರುತ್ತೆ. ಸೊ ನಿಮ್ಮ ಎಲ್ಲ ಡೌಟ್ಸ್ಗಳನ್ನು ಕೂಡ ನಾನು ವಾಟ್ಸಾಪಲ್ಲಿ ಕ್ಲಿಯರ್ ಮಾಡ್ತೀನಿ, ಜರ್ನಿಯಲ್ಲಿ ಯಾವುದೇ ಡೌಟ್ಸ್ ಬಂದರೂ ಕೂಡ. ಸೊ ಮತ್ತೆ ಹೇಳ್ತಾ ಇದ್ದೀನಿ ಲಾಸ್ಟಲ್ಲಿ, ಸೊ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ.